ರಾಜ್ಯದಲ್ಲಿ ನಿರಂತರವಾಗಿ ಬೆಲೆ ಏರಿಕೆಗೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜನರ ಜೇಬಿಗೆ ಕತ್ತರಿ ಹಾಕ್ತಾ ಇದೆ ಗ್ಯಾರಂಟಿ ಸರ್ಕಾರ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಾರ್ವಜನಿಕರು. ದರ ಏರಿಕೆಯ ಹೊಡೆತಕ್ಕೆ ಮಧ್ಯಮ ವರ್ಗ ಈಗ ಕಂಗಾಲಾಗಿದೆ. ಮನೆ ಬಾಡಿಗೆ, ಮಕ್ಕಳ ಸ್ಕೂಲ್ ಫೀಸ್, ಕರೆಂಟ್ ಬಿಲ್, ತೈಲ ಬೆಲೆ, ದಿನಸಿ, ತರಕಾರಿಗೆ ಹಣ ಹೊಂದಿಕೆ ಮಾಡೋದು ಜನಸಾಮಾನ್ಯರಿಗೆ ಕಷ್ಟ ಆಗ್ತಾ ಇದೆ. ಹೀಗೆ ಬೆಲೆ ಏರಿಸುವ ಬದಲು ವಿಷ ನೀಡಿದ್ರೆ ಒಳ್ಳೆಯದು ಅನ್ನುವಂಥ ಅಭಿಪ್ರಾಯವನ್ನ ಜನರು ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ಯಾರಂಟಿಯ ಹಣ ಬೆಲೆ ಏರಿಕೆಯಲ್ಲಿ ಹೋಗ್ತಾ ಇದೆ. ಆದಾಯ ಕಡಿಮೆಯಾಗಿದ್ದು ಖರ್ಚು ದುಪ್ಪಟ್ಟಾಗಿದೆ. ಗ್ಯಾರಂಟಿ ಕೊಟ್ಟು ಬೆಲೆ ಏರಿಕೆ ಮೂಲಕ ಡಬಲ್ ವಸೂಲಿ ಮಾಡಲಾಗ್ತಾ ಇದೆ ಅಂತ ವಿಸ್ತಾರ ನ್ಯೂಸ್ನ ಮುಂದೆ ಕುಟುಂಬಗಳು ಅಳಲನ್ನ ತೋಡಿಕೊಂಡಿದೆ. ಈ ರೀತಿಯಾಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ಯಾರಂಟಿಯ ಮೂಲಕ ಹಣವನ್ನು ಕೊಟ್ಟು ಅದಕ್ಕಿಂತ ಹೆಚ್ಚಿನ ಹಣವನ್ನು ವಸೂಲಿ ಮಾಡಲಾಗ್ತಾ ಇದೆ ಅಂತ ಸಾರ್ವಜನಿಕರು ಆಕ್ರೋಶವನ್ನು. ಸಾಮಾನ್ಯವಾಗಿ ಒಂದು ತಿಂಗಳಿಗೆ ಗ್ಯಾರಂಟಿ ಯೋಜನೆಯ ಮೂಲಕ ಒಂದು ಕುಟುಂಬಕ್ಕೆ ಎಷ್ಟು ಲಾಭ ಆಗುತ್ತೆ, ಈ ಬೆಲೆ ಏರಿಕೆಯಿಂದ ಒಂದು ಕುಟುಂಬ ನಿರ್ವಹಣೆಗೆ ಎಷ್ಟು ಖರ್ಚಾಗುತ್ತೆ ಒಂದು ತಿಂಗಳಿಗೆ, ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಗ್ರೌಂಡ್ ರಿಪೋರ್ಟ್ ಮೂಲಕ ತಿಳ್ಕೊಳ್ಳೋಣ ಬನ್ನಿ. ಸರ್, ನನ್ನ ಕುಟುಂಬ ನಿರ್ವಹಣೆಗೆ ಈ ಹಿಂದೆ ಎಲ್ಲ ಒಂದು 15-20 ಸಾವಿರದಲ್ಲಿ ಒಂಥರ ಮಧ್ಯಮ ಜೀವನ ವರ್ಗದ ಜೀವನನ ಆರಾಮಾಗಿ ಮಾಡ್ಕೊಂಡು ಬರ್ತಾಯಿದ್ದೆ. ಈಗೇನಾಗಿದೆ ಅಂದರೆ ಈ ಗ್ಯಾರಂಟಿ ಯೋಜನೆ ಯಾವಾಗ ಸರ್ಕಾರ ಬಂತು ಆಗಿಂದ ಪ್ರತಿದಿನ ಯಾವುದಾದ್ರು ಒಂದಲ್ಲ ಒಂದು ಬೆಲೆ ಏರಿಕೆ ಆಗ್ತಾಯಿದೆ. ಈಗ ನಮ್ಮ ಹೆಂಡತಿಗೆ ಒಂದು 5,000-6,000 ದುಡ್ಡು ಕೊಟ್ಬಿಟ್ರೆ ಹೆಂಗೋ ಮನೆ ಮೇಂಟೈನ್ ಮಾಡ್ತಿದ್ದೆ, ಮೇಲ್ಗಡೆದೆಲ್ಲ ನಾನು ತರ್ತಾಯಿದ್ದೆ. ಈಗೇನು ಹೇಳ್ತಾಳೆ ರೀ, 2 ರೂಪಾಯಿ ಹಾಲು ಜಾಸ್ತಿ ಆಗೈತೆ, ಬಜೆಟು 2 ರೂಪಾಯಿ ಅಂದರೆ ತಿಂಗಳಿಗೆ 60 ರೂಪಾಯಿ ಬಜೆಟ್ ಜಾಸ್ತಿ ಆಯಿತು. ನಮ್ಮದು ಒಂದು ಆದಾಯಕ್ಕೆ ತಕ್ಕಂಗೆ ನಾವು ಸಂಸಾರವನ್ನು ಜೋಡಣೆ ಮಾಡ್ಕೊಂಡಿರ್ತೀವಿ. ಇವರು ಒಂದು ಕಡೆ ಉಚಿತ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಒಂದು ಕೈಯಲ್ಲಿ ಕೊಟ್ಟು 2 ಕೈಯಲ್ಲೂ ಕಿತ್ಕೊಳ್ಳೋ ರೀತಿಯಲ್ಲಿ ನಮ್ಮ ಸರ್ಕಾರ ನಡೆಸ್ತಾ ಇದ್ದಾರೆ. ಅದನ್ನು ನಮಗೆ ತುಂಬ ನೋವಾಗುತ್ತೆ. ನಾವೇನು ಹೇಳೋದು ಅಂದರೆ, ನೀವು ಗ್ಯಾರಂಟಿ ಯೋಜನೆಗಳು ಉಚಿತ ಕೊಡುವಂತಹ ಬದಲು ಈ ಬೆಲೆ ಏರಿಕೆನ ನಿಯಂತ್ರಣ ಮಾಡಿ. ಫ್ರೀ ಬಸ್ಸು ಅಂತ ಹೇಳ್ತಾರೆ, ಫ್ರೀ ಬಸ್ಸಲ್ಲಿ ಜಾಗ ಸಿಗಲ್ಲ, ಇನ್ ಟೈಮು ಬಸ್ ಬರಲ್ಲ, ಶಾಲಾ ಮಕ್ಕಳು ಕೆಲ್ಸಕ್ಕೆ ಹೋಗೋಂಥವ್ರು ಇನ್ ಟೈಮ್ಗೆ ಕೆಲ್ಸಕ್ಕೆ ಹೋಗೋಕ್ಕಾಗ್ತಾಯಿಲ್ಲ. ಒಟ್ಟು 5 ಗ್ಯಾರಂಟಿ ಯೋಜನೆಗಳಲ್ಲಿ ನಿಮ್ಮ ಮನೆಗೆ ನೀವು ಯಾವುದ್ಯಾವುದರಲ್ಲಿ ಫಲಾನುಭವಿಗಳು? ಸರ್, ನಮಗೆ ಒಂದು ವಿದ್ಯುತ್ತದೊಂದು ಬರ್ತದೆ. ಯಾಕೆಂದರೆ ನಮ್ಮ ಮನೇಲಿ ಸ್ವಲ್ಪ ಮಿತವಾಗಿ ಇರೋದು 4 ಜನ. ಕರೆಂಟ್ ಕಡಿಮೆ ಮಾಡೋದ್ರಿಂದ 200 ಯೂನಿಟ್ ಒಳಗಡೆ ಇರೋದ್ರಿಂದ ನಮಗೆ ಉಚಿತವಾಗಿ ಅದೊಂದು ಬರುತ್ತೆ. APL ಕಾರ್ಡ್ ಹೋಲ್ಡರು. ನಮಗೆ ಈ ಹಿಂದೆ ಎಲ್ಲ ಅಕ್ಕಿ ಎಲ್ಲ ಸಿಗ್ತಾಯಿತ್ತು. ನಮಗೆ ಈ ಗ್ಯಾರಂಟಿ ಯೋಜನೆ ಬಂದಮೇಲೆ ನಮಗೆ ಅಕ್ಕಿನೂ ಇಲ್ಲ, ಏನೇ ನಾವು ಅಕ್ಕಿ ಎಲ್ಲ ಕೊಂಡ್ಕೊಂಡೇ ನಾವು ನಿರ್ವಹಣೆ ಮಾಡ್ತಿದ್ವಿ. ಮೈಸೂರಲ್ಲಿ ವಾಸ ಮಾಡ್ತಿದ್ದೀರಿ. ನಿಮ್ಮ ತಂದೆ ಮನೆಯಲ್ಲಿದ್ದ ಕಾಲಕ್ಕೂ ಈಗಿರೋ ಕಾಲಕ್ಕೂ ತುಂಬ ವ್ಯತ್ಯಾಸಗಳನ್ನು ಗಮನಿಸ್ತಿದ್ದೀರಿ. ಮನೆ ನಿರ್ವಹಣೆ ಬಗ್ಗೆ ಹೇಳಿ ಮೇಡಮ್. ತುಂಬಾ ಡಿಫ್ರೆನ್ಸ್ ಇದೆ. ನಾವು ಬಂದು ಸಿದ್ದರಾಮಯ್ಯನ ಉಂಡಿ ಮೆಣಸೇಗೌಡ್ರ ಮಗಳು ಅಂತ. ಈಗ ಪ್ರಕಾಶ್ ಪ್ರಿಯದರ್ಶ್ ಅವ್ರ ಮಿಸ್ಸಸ್ ಮಾತಾಡೋದು. ಆವಾಗೂ ಇವಾಗ ತುಂಬ ಡಿಫ್ರೆನ್ಸ್ ಇದೆ. ಆವಾಗೆಲ್ಲಿ 5-10 ಸಾವಿರ ಇದ್ದರೆ ತುಂಬ ಭರ್ಜರಿಯಾಗಿ ನಡ್ಕೊಳ್ತಾ ಇತ್ತು ಮನೆಯೆಲ್ಲ. ಇವಾಗ ತುಂಬಾ ಕಷ್ಟ. ಒಂದು ತರಕಾರಿಗೆ ಹೋಗ್ತೀರಾ, ಅಲ್ಲೂ ರೇಟ್ ಇದೆ. ಒಂದು ಸಿಲಿಂಡ್ರು, ಒಂದು ಎಲ್ಲನೂ ಜಾಸ್ತಿ ಇದೆ. ತುಂಬಾ ಕಷ್ಟ ಇದೆ. 2,000 ಬರುತ್ತೆ ಅಂತ ಎಲ್ಲ ಹಿಂಗೆ ಜಾಸ್ತಿ ಮಾಡಿಕೊಂಡ್ರೆ ತುಂಬಾ ಕಷ್ಟ ಇದೆ. ನಮ್ಮಗಳಿಗಿಂತ ತುಂಬ ಇನ್ನೂ ಕಮ್ಮಿ ಇರೋವ್ರಿಗೂ ಇನ್ನೂ ತೊಂದರೆ ಆಗುತ್ತೆ ಅಂತ ನಮ್ಮ ಪ್ರಕಾರ. ಒಂದು ಮನೆಗೆ ಕನಿಷ್ಠ ಅಂತಂದ್ರೂ 4,500-5,000 ರೂಪಾಯಿ ಬಡವರ ಮನೆಗೆ, ಮಧ್ಯಮ ವರ್ಗಕ್ಕೆ ಈ ಗ್ಯಾರಂಟಿ ಯೋಜನೆಗಳ ಮೂಲಕ ಇಂಡೈರೆಕ್ಟಾಗಿ ತಲುಪುತ್ತೆ ಅನ್ನೋದು ಸರ್ಕಾರದ ವಾದ. ಅಂದರೆ ರೇಟ್ ಹಿಂಗೆ ಜಾಸ್ತಿ ಮಾಡಿಕೊಂಡ್ರೆ ಅವ್ರು 4,000 ತೊಗೊಂಡು ಹೆಂಗೆ ಜೀವನ ಮಾಡೋಕ್ಕಾಗುತ್ತೆ ಅಂತ ನಮ್ಮ ಪ್ರಕಾರ. ಎಲ್ಲ ರೇಟು ಹೆಂಗಿತ್ತು ಹಂಗೆ ಇದ್ದು ಇದನ್ನು ತಲುಪಿಸಿದ್ರೆ 4,000, ಆವಾಗ ಇನ್ನೂ ಅನುಕೂಲ ಆಗ್ತಾಯಿತ್ತು ಅವ್ರಿಗೆ. ಇದಿಷ್ಟು ಪ್ರಕಾಶ್ ಪ್ರಿಯದರ್ಶನ್ ಮತ್ತು ಅವರ ಧರ್ಮಪತ್ನಿ ಹೇಳುವಂತಹ ಮಾತು. ಜೀವನ ನಡೆಸೋದೇ ಕಷ್ಟ ಆಗಿದೆ, ಇನ್ನು ಉಳಿತಾಯ ಮಾಡಿ ಜೀವನ ಕಟ್ಕೊಳ್ಳೋದು ಎಲ್ಲಿಯ ಮಾತು ಅನ್ನೋ ಮಾತನ್ನು ಈ ಕುಟುಂಬ ಹೇಳ್ತಾ ಇದೆ. ಕ್ಯಾಮರಾ ಪರ್ಸನ್ ನಾಗೇಶ್ ಜೊತೆಗೆ ರಂಗಸ್ವಾಮಿ, ವಿಸ್ತಾರ ನ್ಯೂಸ್, ಮೈಸೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.